ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಹೇಳಿ ರಮೇಶ್ ಅವರೇ, ನಿಮಗೆ ಕೆಲವೊಂದಷ್ಟು ಗೋಚರ ಆಗುತ್ತೆ. ನೀವು ಮಾಡೋ ಧ್ಯಾನದಲ್ಲೋ ಇಲ್ಲ ಪೂಜೆಗಳ ಸಮಯದಲ್ಲೋ ಇಲ್ಲ ಬೇರೆ ಯಾವುದೋ ಒಂದಷ್ಟು ದೃಶ್ಯಗಳು, ಪ್ರಕೃತಿನಲ್ಲಿ ಆಗೋ ಬದಲಾವಣೆಗಳು ನಿಮಗೆ ಗೋಚರ ಆಗೋದು, ಕಾಣಿಸೋದು, ಇವೆಲ್ಲ ಬಿಫೋರ್ ಮೊದಲಿಂದನೂ ಹೇಳ್ತಾ ಇದ್ರಿ. ಬಟ್ ಎಲ್ಲೂ ಅದ್ರ ಬಗ್ಗೆ ಹೈಲೈಟ್ ಮಾಡಿ ಇದು ಹಿಂಗೆ ಆಗುತ್ತೆ ಅಂತ ಎಲ್ಲೂ ದೊಡ್ಡದಾಗಿ ಹೇಳಕ್ಕೆ ಹೋಗಿರಲಿಲ್ಲ ನೀವು. ಬಟ್ ಹೇಳಿರೋ ಕೆಲವು ಘಟನೆಗಳು ನಡೀತಾ ಬಂದಿದ್ದಾವೆ. ಸೊ ಈ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗೋ ವಿಚಾರ ಹೇಳಿದ್ರಿಂದ ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕ ಗಮನಕ್ಕೆ ಅದನ್ನು ಹಾಕ್ಬಿಡೋಣ ಅಂತ ನಾನು ಇದ್ರ ಬಗ್ಗೆ ಮಾತಾಡಿಸ್ತೀನಿ. ಸರ್, ಏನೆಲ್ಲ ಒಂದು ಡ್ಯಾಮೇಜ್ ಕಾಣಿಸ್ತು ಸರ್? ನನಗೆ ಎಲ್ಲ ಡ್ಯಾಮೇಜ್ಗಳು ಕಾಣುತ್ತೆ, ಪ್ರಕೃತಿ ವಿಕೋಪಗಳೆಲ್ಲ ಕಾಣುತ್ತೆ. ಯಾವಾಗ ಯಾವ ಮಂತಲ್ಲಿ ಏನೇನಾಗುತ್ತೆ ಅಂತೆಲ್ಲ ನಮ್ಗೆ ಮೊದಲೇ ಗೊತ್ತಾಗುತ್ತೆ ಸರ್, ಸೂಚನೆ ಸಿಗುತ್ತೆ. ಯಾಕಂದರೆ ನಾವು ಮೊದಲ ಕೈವಾರ ತಾತಾಯಿನವರ ಭಕ್ತರು, ಮತ್ತು ನಮ್ಮ ತಾತ ಕೂಡ, ನಮ್ಮ ತಾತ ಅಲ್ಲ, ಅವ್ರು 400 ವರ್ಷದ ಹಿಂದ್ಗಡೆ ಇರೋ ನಮ್ಮ ತಾತ ಬಂದು ಅವರ ಶಿಷ್ಯ. ಅವರಿಂದ ನಮಗೆ ಅದು ಕೆಲವೊಂದು ಜ್ಞಾನ ಎಲ್ಲ ಬೆಳಗ್ಗೆ ಹೊತ್ತಲು ನನಗೆ ದಿನ ಜ್ಞಾನಕ್ಕೆ ಬರ್ತಾ ಇರುತ್ತೆ. ಬಟ್ ಇವತ್ತರೆಗೂ ನಾನು ಎಲ್ಲೂ ರಿವ್ಯೂಲ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಬಟ್ ಈ ಮೇ 15ನೇ ತಾರೀಕಿಂದ ಸರ್, ನೆಕ್ಸ್ಟ್ ಮಂತ್ ಒಂದು 25-30 ಒಳಗಡೆ ಭಯಂಕರ ಮಳೆ ಬರುತ್ತೆ. ಅದರಲ್ಲಿ ಕರ್ನಾಟಕಕ್ಕೂ ತುಂಬ ತೊಂದರೆ ಇದೆ. ಅದಾದಮೇಲೆ ಆಂಧ್ರ, ತಮಿಳ್ನಾಡು, ಕೇರಳ ಭಯಂಕರ ಮಳೆ. ಕೇರಳ, ತಮಿಳ್ನಾಡಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ ಸರ್ ಈ ಮೇ 15ರಿಂದ. ಬೇಕಾದ್ರೆ ನಮ್ಮ ವೀಕ್ಷಕರು ನೋಡ್ಕೋಬಹುದು. ಇವತ್ತು ವಾತಾವರಣ ತುಂಬಾ ಭಯಂಕರ ಮಳೆ ಬರೋ ಥರನೇ ಇದೆ. ಬಟ್ ಇದು ತುಂಬಾ ತೊಂದರೆ ಕೊಡುತ್ತೆ. ತಮಿಳ್ನಾಡು, ಕೇರಳದಲ್ಲಿ ಅತಿ ಹೆಚ್ಚು ಮಳೆ, ಆಮೇಲೆ ಆಂಧ್ರ ಭಾಗದಲ್ಲೂ ಒಂದು ಅತಿ ಹೆಚ್ಚು ಮಳೆ ಬರುತ್ತೆ ಸರ್. ಇದು ನನಗೆ ಸೂಚನೆ ಸಿಕ್ಕಿದೆ, ಅದೊಂದು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಈ ವರ್ಷದಲ್ಲಿ ಏನೇನಾಗುತ್ತೆ ಅಂತ ನಾನು ಮಂತ್ ಸಮೇತ ಹೇಳ್ಬಿಡ್ತೀನಿ ಕೆಲವೊಂದು ವಿಚಾರಗಳು. ಇವತ್ತರೆಗೂ ಬುಲೆಟ್ ಟ್ರೈನ್ ಎಲ್ಲೂ ಆಕ್ಸಿಡೆಂಟ್ ಆಗಿರೋದು ನಾವು ಕೇಳಲಿಲ್ಲ. ಜಪಾನಲ್ಲಿ ಮಾತ್ರ ಬುಲೆಟ್ ಟ್ರೈನ್ ಓಡುತ್ತೆ. ಇವತ್ತರೆಗೂ ಆಕ್ಸಿಡೆಂಟು ಎಲ್ಲೂ ಇನ್ಸಿಡೆಂಟು ನಾವು ನೋಡಲಿಲ್ಲ. ಈ ವರ್ಷದಲ್ಲಿ ಒಂದು ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್ ಅಲ್ಲಿ ಒಂದು ಬುಲೆಟ್ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ. ಆಪೋಸಿಟ್ ಒಂದು ಡ್ಯಾಶ್ ಹೊಡೆಯೋದಾಗ್ಲಿ, ಇಲ್ಲ ಅಂತಂದ್ರೆ ಅದು ಎಲ್ಲಾದ್ರೂ ಬೀಳೋದಾಗ್ಲಿ, ಒಂದು ಬುಲೆಟ್ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಈ ಆಗಸ್ಟ್ ಇಂದ ಸೆಪ್ಟೆಂಬರ್ ಒಳಗಡೆ ಅತಿ ಹೆಚ್ಚು ಪ್ಲೈನ್ ಕ್ರಾಶಸ್ ಆಗುತ್ತೆ. ಒಂದು ಮಿನಿಮಮ್ 4-5 ಪ್ಲೈನ್ ಮೇಲೇನೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇಳಿಯೋದಾಗ್ಲಿ, ಹತ್ತೋದಾಗ್ಲಿ, ಅವಾಗ ಮತ್ತೆ ಆಕ್ಸಿಡೆಂಟ್ ಆಗೋದು. ಮತ್ತೆ ಮೇಲೇನೆ ಫ್ಲೈಟ್ ಟು ಫ್ಲೈಟ್ ಈ ಕಾರು ಹೆಂಗೆ ಡಿಕ್ಕಿ ಹೊಡ್ಕೊಳ್ಳುತ್ತೆ ಆ ತರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ನಮ್ಗೆ ಇದು ಬಂದಿದೆ ಸೂಚನೆ. ಅದಾದ್ಮೇಲೆ ಈ ವರ್ಷ ಅತಿ ಹೆಚ್ಚು ಒಂದು ಮಿನಿಮಮ್ ಒಂದು 1500 ಜನ ಬೆಂಕಿ ಆಹುತಿಗೆ ಆಗ್ಬಿಡ್ತಾರೆ ಎಲ್ಲಾದ್ರೂ ಒಂದು ಜಾಗದಲ್ಲಿ. ನಮ್ಮ ಭಾರತ ದೇಶದಲ್ಲಾಗ್ಲಿ, ಹೊರಗಡೆ ದೇಶದಲ್ಲಾಗ್ಲಿ ಬೆಂಕಿಗೆ ಆಹುತಿ ಆಗ್ಬಿಡ್ತಾರೆ. ತುಂಬಾ ಜನ ಈ ತರ ನನಗೆ ತುಂಬಾನೇ ಒಂದು ಗೋಚರ ಆಗ್ತಾ ಇರುತ್ತೆ ಸರ್. ಕೆಲವೊಂದೆಲ್ಲ ಆಗ್ತಾ ಇರುತ್ತೆ, ಯಾವಾಗ ಏನಾಗುತ್ತೆ ಅಂತ. ಬಟ್ ನಾವು ಅದೆಲ್ಲೂ ರಿವೀಲ್ ಮಾಡ್ಕೊಳ್ಳಲ್ಲ, ನಾವೇ ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ನಾನು ಆ್ಯಕ್ಚುಲಿ ಟಿವಿಗೆ ಅದು ಕೂಡ ನಾನು ಒಂದು 30ನೇ ತಾರೀಕು ನಂದೊಂದು ಸಣ್ಣ ಗ್ರೂಪ್ ಇದೆ, ಅದರಲ್ಲೇ ನಾನು 30ನೇ ತಾರೀಕೆ ಪೋಸ್ಟ್ ಮಾಡಿದ್ದೆ. ಟಿವಿಗೆ ವಿಜಯೇ ಬರ್ತಾರೆ ಸ್ಥಾನಕ್ಕೆ, ಅವರದೇ ನಂಬರ್ 1ನೇ ಸ್ಥಾನ ಬರುತ್ತೆ ಅಂತ ನಾನು ಅದನ್ನು ನಮ್ಮ ಬರೀ ಗ್ರೂಪು ಮತ್ತು ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೆ ಸ್ಟೇಟಸಲ್ಲಿ. ಅದು ನಿಮಗೆ ತೋರಿಸಿದೆ ನಾನು ಅವಾಗಲೇ 30ನೇ ತಾರೀಕೆ ಪೋಸ್ಟ್ ಮಾಡಿದ್ದೆ. ಬಟ್ ಮೊದಲೇ ಗೊತ್ತಿತ್ತು. ಮತ್ತು ದಾವಣಗೆರೆದು ಕೂಡ ನಾನು ಮೊದಲೇ ಹೇಳಿದ್ದೆ ಈಗ ಕಾಂಗ್ರೆಸ್ಸೇ ಬರುತ್ತೆ ಅಂತ. ಇಡೀ ನಮ್ಮ ಕರ್ನಾಟಕದ ಜನತೆ ಎಲ್ಲ BJPನೇ ಬರುತ್ತೆ ಅಂದ್ಕೊಂಡಿದ್ರು. ದಾವಣಗೆರೆ ಪಕ್ಕಾ ಫೈಟ್ ಇತ್ತು, ಅಲ್ಲಿ ಮುಸ್ಲಿಂ ಬಾಂಧವರೆಲ್ಲ ಸ್ವಲ್ಪ ಕೈ ಕೊಟ್ಟಿದ್ದಾರೆ ವೋಟ್ ಹಾಕೋದಕ್ಕೆ ಅಂತ. ಬಟ್ ನನ್ನ ಜ್ಞಾನದಲ್ಲಿ ಅದು ಕಾಂಗ್ರೆಸ್ಸೇ ಬರುತ್ತೆ ಅಂತ ನಾನು ಹೇಳಿದ್ದೆ, ನಮ್ಮ MP MLAಗಳಿಗೆಲ್ಲ ಹೇಳಿದ್ದೆ. ಅವರು ಕೇಳಿದ್ರು ಯಾವ್ದು ಬರುತ್ತೆ ಸ್ವಾಮೀಜಿ ಅಂತ. ನಾನು ಕರೆಕ್ಟಾಗಿ ಹೇಳಿದ್ದೆ ಕಾಂಗ್ರೆಸ್ಸೇ ಬರುತ್ತೆ ಸರ್ 2 ಕ್ಷೇತ್ರದಲ್ಲಿ ಅಂತ. ಅವ್ರು ಹೇಳಿದ್ರು ಒಂದು BJP ಬರುತ್ತೆ, ಒಂದು ಕಾಂಗ್ರೆಸ್ ಬರುತ್ತೆ ಸ್ವಾಮೀಜಿ ಅಂತ. ಇಲ್ಲ ಸರ್ 2 ಕಾಂಗ್ರೆಸ್ಸೇ ಬರುತ್ತೆ ಅಂತಾನೆ ಹೇಳಿದೆ. ಅದಕ್ಕೆ 2 ಕಾಂಗ್ರೆಸ್ಸೇ ಬಂದಿದೆ. ಈ ಥರ ಇನ್ಸಿಡೆಂಟ್ಗಳು ತುಂಬ ನಡೆಯುತ್ತೆ ಸರ್. ಆಮೇಲೆ ಒಂದು ಭೂಕಂಪ ಆಗುತ್ತೆ ಸರ್, ಈ ಕಡೆ ನೇಪಾಳ ಕಡೆ ಒಂದು ಭೂಕಂಪ ಆಗುತ್ತೆ. ಜುಲೈಯಿಂದ ಒಂದು ಸೆಪ್ಟೆಂಬರ್ ಒಳಗಡೆ ಒಂದು 2 ಭೂಕಂಪ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ, ಪಕ್ಕ ಆಗುತ್ತೆ. ಅದು ಈ ಕಡೆ ನೇಪಾಳ ಕಡೆನೇ ಆಗುತ್ತೆ. ನೇಪಾಳ, ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ್ ಈ ಕಡೆನೇ ಆಗುತ್ತೆ ಭೂಕಂಪ. ಪಕ್ಕ 2 ಕಡೆ ಭೂಕಂಪ ಆಗುತ್ತೆ. ಮತ್ತೆ ಈ ವರ್ಷ ಅತಿ ಹೆಚ್ಚು ಮಳೆ ಬರುತ್ತೆ, ಮಳೆಯಿಂದ ತುಂಬಾ ಹಾನಿ ಆಗುತ್ತೆ ಸರ್. ಅದರಲ್ಲಿ ಈಗ ಜನ ನೋಡ್ಕೋಬಹುದು ನಮ್ಮ ವೀಕ್ಷಕರು, ಈಗ ಮೇ ನಡೀತಾ ಇದೆ. ಮೇ 15ರಿಂದ ಜೂನ್, ಜುಲೈ ಒಳಗಡೆ ಭಯಂಕರ ಮಳೆ. ತಮಿಳ್ನಾಡು, ಆಂಧ್ರ ಮತ್ತೆ ಕೇರಳದಲ್ಲಿ ಅತಿ ಹೆಚ್ಚು ಮಳೆ, ಕರ್ನಾಟಕಕ್ಕೂ ಅತಿ ಹೆಚ್ಚು ಮಳೆ ಇದೆ. ಇದರಿಂದ ತುಂಬಾ ಡ್ಯಾಮೇಜಸ್ ಆಗುತ್ತೆ, ತುಂಬಾ ತೊಂದರೆನೂ ಆಗುತ್ತೆ. ಭಯಂಕರ ನೀರು ಬರುತ್ತೆ, ಯಾವತ್ತು ಬರ್ದಿದ್ದಷ್ಟು ಮಳೆ ಬರುತ್ತೆ ಸರ್. ನಮ್ಮ ವೀಕ್ಷಕರು ಗಮನಿಸ್ಬೋದು ಅದು. ಆಮೇಲೆ ಇವಾಗ ಈ ಸೆಪ್ಟೆಂಬರ್ ಆದಮೇಲೆ ಇವಾಗ ನೆಕ್ಸ್ಟ್ ಮತ್ತೆ ವಾರ್ ಸ್ಟಾರ್ಟ್ ಆಗುತ್ತೆ ಸರ್. ವಾರ್ ಸ್ಟಾರ್ಟ್ ಆಗುತ್ತೆ. ಮತ್ತೆ 3ನೇ ಮಹಾಯುದ್ಧಕ್ಕೆ ಒಂಥರ ಟ್ರಿಗರ್ ಒತ್ತಿದಂಗೆ ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಇರಾನು, ಅಮೆರಿಕ ಮತ್ತೆ ಇಸ್ರೇಲ್ ಈಗೇನು ಸ್ವಲ್ಪ ಸಮಾಧಾನವಾಗಿದ್ದಾರಲ್ಲ, ಅದು ಒಳಗಡೆ ಬೆಂಕಿ ಇದೆ, ಮೇಲೆ ಮಾತ್ರ ಹೊಗೆ ಆಡ್ತಾ ಇದೆ. ಶುರು ಆಗುತ್ತೆ. ಜಾಯಿನ್ ಆಗುತ್ತೆ ಯಾವ್ದಾದ್ರು? ಇಲ್ಲ, ಬೇರೆದಂದ್ರೆ ಈಗ ಮುಸ್ಲಿಂ ಕಂಟ್ರಿಗಳೆಲ್ಲ ನನಗೆ ಗೋಚರ ಆಗಿದ್ದ ಪ್ರಕಾರ ಒಂದು 5 ಕಂಟ್ರಿಲಿ
ಮನಿ ಕೊಲಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ ದುಡ್ಡು ಶೇರ್ ಅದೇ ಇವಾಗ ಏನು ನಮ್ಮ ಹಣದ ಮೌಲ್ಯ ಕಳ್ಕೊಂಡ್ಬಿಡುತ್ತೆ. ಹಣದ ಮೌಲ್ಯ ಒಂದು 5 ಕಂಟ್ರಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳೇ, ಕಜಕಿಸ್ತಾನ, ತುರ್ಕಿಸ್ತಾನು, ಪಾಕಿಸ್ತಾನಿಂದ ಆ ಕಡೆ ಯಾವ್ದು ಇದೆಯೋ ನಮ್ಮ ಉತ್ತರ ಕಡೆ ಹಣದ ಮೌಲ್ಯ ಕಳ್ಕೊಂಡ್ಬಿಡುತ್ತೆ. ಒಂದು 5 ಕಂಟ್ರಿ ಕಳ್ಕೊಳ್ಳುತ್ತೆ. ಅದರಲ್ಲಿ ಇವಾಗ ಏನು ಯುದ್ಧ ನಡೀತಾ ಇದೆಯಲ್ಲ ಇರಾನು, ಆ ಕಡೆಯಿಂದನೇ ಎಲ್ಲ ಹಣದ ಮೌಲ್ಯ ಕಳ್ಕೊಂಡ್ಬಿಡುತ್ತೆ ಒಂದು 5 ಕಂಟ್ರಿ. ಆಮೇಲೆ ಒಂದು 3-4 ತಿಂಗಳಲ್ಲಿ ಒಂದು ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ರಾಜಕಾರಣಿ ಸಾಯ್ತಾರೆ ಸರ್. ದೊಡ್ಡ ರಾಜಕಾರಣಿ, ಅದರಿಂದ ಜನ ಎಲ್ಲ ತುಂಬಾ ವೀಕ್ ಆಗ್ಬಿಡ್ತಾರೆ. ಆಮೇಲೆ ಒಂದು ದೊಡ್ಡ ರಾಜಕಾರಣಿ ಇದು ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮ್ ಆಗಿ ಅವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೊಟ್ಟೋಗ್ಬಿಡ್ತಾರೆ. ತುಂಬಾ ಜನ ನಂಬಿರ್ತಾರೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ, ಅವ್ರದೇ ಒಂದು ದೊಡ್ಡ ಸ್ಕ್ಯಾಮ್ ಹೊರಗಡೆ ಬರುತ್ತೆ. ಆಮೇಲೆ ಈ ಒಂದು 4 ತಿಂಗಳು ಒಳಗಡೆ ಒಂದು ಹೊಸ ಮೆಸೇಜ್ ಬರುತ್ತೆ, ಅದು ಶೇರ್ ಮಾರ್ಕೆಟ್ಗೆ ಬರೋ ಥರದ್ದು. ಅದೊಂದು ಫೇಕ್ ನ್ಯೂಸು, ಆದರೆ ಇದು ದೊಡ್ಡ ಮಟ್ಟದಲ್ಲಿ ರಿವೀಲ್ ಆಗಿ ಶೇರ್ ಮಾರ್ಕೆಟ್ ಫುಲ್ಲು ಕ್ರ್ಯಾಶ್ ಆಗಿಬಿಡುತ್ತೆ ಸರ್. ಫುಲ್ಲು ಡೌನ್ ಅಂದರೆ ಡೌನ್ ಆಗಿಬಿಡುತ್ತೆ. ಈ ವರ್ಷದಲ್ಲಿ ಯಾರು ಶೇರ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ಹಣ ಹೂಡಿಕೆ ಮಾಡಬೇಡಿ, ಪಕ್ಕ ಎಲ್ಲ ಕೊಟ್ಟೋಗ್ಬಿಡುತ್ತೆ. ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ್ಬಿಡ್ತಾರೆ. ಒಂದು ಫೇಕ್ ನ್ಯೂಸ್ ಬಂದು ಅದು ಇಡೀ ಮಾರ್ಕೆಟ್ನೇ ಕೊಲಾಪ್ಸ್ ಮಾಡಿಬಿಡುತ್ತೆ. ಕ್ರ್ಯಾಶ್ ಅಂತಾರಲ್ವಾ ಆ ಥರ. ಯಾರಾದ್ರೂ ಹೂಡಿಕೆ ಮಾಡೋರಿದ್ರೆ ಮೆಟಲ್ ಮೇಲೆ ಹೂಡಿಕೆ ಮಾಡಿ. ಮೆಟಲ್ ಅಂದ್ರೆ ಚಿನ್ನ, ಬೆಳ್ಳಿ ಆಲ್ಮೋಸ್ಟ್ ಇವಾಗ 4 ಲಕ್ಷವರೆಗೂ ಹೋಗಿತ್ತು, ಅದು 7 ಲಕ್ಷವರೆಗೂ ಹೋಗೋ ಚಾನ್ಸಸ್ ಇದೆ ಮುಂದೆ ಅಂದ್ರೆ ಕೆಜಿ. ಆಮೇಲೆ ಗೋಲ್ಡ್ ಮತ್ತೆ ಸಿಲ್ವರ್ ಮೇಲೆ ಹೂಡಿಕೆ ಮಾಡಿದ್ರೆ ಯಾವತ್ತಿದ್ರು, ಆಮೇಲೆ ಕಾಪರು, ಜಿಂಕ್, ಮೆಟಲ್ ಮೇಲೆ ಯಾರೇ ಹೂಡಿಕೆ ಮಾಡಲಿ 100% ಅದು ಡಬಲ್ ಆಗುತ್ತೆ ಸರ್ ಇಲ್ಲಿಂದ ಆಚೆ. ಇದ್ರ ಮೇಲೆ ಹೂಡಿಕೆ ಮಾಡೋರು ಯಾರಾದ್ರೂ ಇದ್ರೆ ಶೇರ್ ಮಾರ್ಕೆಟ್ಗಳಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಲ್ಲ ಶೇರ್ ಮಾರ್ಕೆಟಲ್ಲಿ ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್ ಇದ್ರ ಮೇಲೆ ಹೂಡಿಕೆ ಮಾಡಿದ್ರೆ 100% ಲಾಭ ಸಿಗುತ್ತೆ. ಇನ್ನು ಯಾವುದೇ ಬೇರೆ ಶೇರ್ಸ್ ಮೇಲೆ ಹೂಡಿಕೆ ಮಾಡಿದ್ರೆ 100% ಎಲ್ಲ ಕಳ್ಕೊಳ್ತಾರೆ ಸರ್. ಇನ್ನೊಂದು 3 ತಿಂಗಳು ಆಗಲಿ ಸರ್, ನಿಮಗೆ ಗೊತ್ತಾಗುತ್ತೆ. ಒಂದು ಫೇಕ್ ನ್ಯೂಸ್ ಬರುತ್ತೆ, ಶೇರ್ ಮಾರ್ಕೆಟಲ್ಲಿ ಫುಲ್ಲು ಡೌನ್ ಆಗಿಬಿಡುತ್ತೆ ಸರ್. ಕ್ರಾಶ್ ಅಂತಾರಲ್ಲ ಆ ಥರ. ನಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಇದು ಸೂಚನೆ ಸಿಕ್ಕಿದೆ ನಮಗೆ. ಈ ಥರದ್ದು ಇನ್ನೂ ತುಂಬ ಇನ್ಸಿಡೆಂಟ್ಗಳು ಹೇಳ್ಕೊಳ್ತಾ ಹೋದ್ರೆ ಸುಮಾರು ಒಂದು 30-40 ಇನ್ಸಿಡೆಂಟ್ ಇದೆ, ಡೇಟ್ ಸಮೇತನೂ ಇದೆ ಸರ್. ಆದರೆ ನೀವು ಕೇಳಿದ್ರಿ ಅಂತ ನಾನು ಸ್ವಲ್ಪ ರಿವೀಲ್ ಮಾಡಿದೆ ಅಷ್ಟೇ. ಸೊ ತಮಿಳುನಾಡು, ಕೇರಳದಲ್ಲಿ ಹೆಚ್ಚಾಗಿ ಮಳೆ ಬರುತ್ತೆ. ಇನ್ನು 1.5 ತಿಂಗಳು 2 ತಿಂಗಳಲ್ಲಿ, ಇನ್ನು 1.5 ಮೇ 15ರಿಂದ ಜುಲೈ ಒಳಗಡೆ. ಜುಲೈಗೆ ಹೋಗೋದೇ ಬೇಡ, ಜೂನಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ. ಫುಲ್ಲು ಮಳೆ ಸರ್, ಅತಿ ಹೆಚ್ಚು ನೀರು. ಯಾವತ್ತೂ ಮಳೆ ಬಿದ್ದಿರಲ್ಲ ಅಷ್ಟು ಮಳೆ ಬೆಳೆಯುತ್ತೆ. ಅದರಲ್ಲಿ ಕರ್ನಾಟಕ ಭಾಗಕ್ಕೂ ಸ್ವಲ್ಪ ತೊಂದರೆ ಇದೆ, ಆಂಧ್ರಕ್ಕೂ ತೊಂದರೆ ಇದೆ, ತಮಿಳುನಾಡು, ಕೇರಳದಲ್ಲಿ ಅತಿ ಹೆಚ್ಚು ಮಳೆ. ಓಕೆ. ಸೊ ಇದೆಲ್ಲ ಒಂದಷ್ಟು ನಿಮಗೆ ಗೊತ್ತಾಗಿರೋ ವಿಚಾರ. ಇನ್ನು ಟಿವಿಗೆ ಇವಾಗ ಏನು ಜಗಳ ನಡೀತಾ ಇದೆ, ಇನ್ನೊಂದು 2-3 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸರ್. ಇನ್ನು 3 ದಿನದಲ್ಲಿ ಇವತ್ತು 9ನೇ ತಾರೀಕು, ಇನ್ನು 2-3 ದಿನದಲ್ಲಿ ತಮಿಳುನಾಡು ಪ್ರಾಬ್ಲಮ್ ಏನಿದೆ ಅದೆಲ್ಲ ಕ್ಲಿಯರ್ ಆಗಿ ವಿಜಯ ಸೀಟಲ್ಲಿ ಕುತ್ಕೊಳ್ತಾರೆ ಸರ್. ಅವರೇ CM, ಮುಂದಿನ CM. ಅವ್ರಿಗೆ ಒಳ್ಳೆ ರಾಜಯೋಗ ಇದೆ. ಅವ್ರ ಜಾತಕದ ಪ್ರಕಾರ ತುಂಬ ದೊಡ್ಡ ರಾಜಯೋಗ ಇದೆ ಸರ್, ತುಂಬ ದೊಡ್ಡ ರಾಜಯೋಗ. ಅವ್ರದ್ದು ಈಗ ದಶಾಭುಕ್ತಿ, ಅವ್ರದ್ದು ಜಾತಕ ಕುಂಡಲಿ ಎಲ್ಲ ಹಾಕಿ ಚೆಕ್ ಮಾಡಿದಾಗ ಅವ್ರ ಟೈಮ್ ಸೂಪರ್ ಆಗಿದೆ. ಸೂಪರ್ ಇದು. ಅವ್ರದ್ದು ನಡೀತಾ ಇರೋದು ಈಗ ಶುಕ್ರದಶೆ ರಾಹುಭುಕ್ತಿ. ಯಾರಿಗೆ ಶುಕ್ರದಶೆ ರಾಹುಭುಕ್ತಿಲೇ ನಮ್ಮ ದೇವೇಗೌಡರು ಪ್ರಧಾನಿಯಾಗಿದ್ದು. ಅತಿ ಹೆಚ್ಚು ಒಳ್ಳೆ ಒಂದು ಜವಾಬ್ದಾರಿ ಸ್ಥಾನ ಸಿಗುತ್ತೆ. ವಿಜಯ್ ಇನ್ನು 10 ವರ್ಷ ಅವರೇ CM ಆಗೋ ಚಾನ್ಸಸ್ ಅತಿ ಹೆಚ್ಚು ತೋರಿಸ್ತಾ ಇದೆ. ತಮಿಳ್ನಾಡಲ್ಲಿ 2 ಟರ್ಮ್ ಅವರೇ CM ಆಗ್ತಾರೆ ಸರ್. ನೆಕ್ಸ್ಟ್ ಏನಾದರೂ ಅವ್ರಿಗೆ ಇನ್ನೊಂದು ಸೂಚನೆ ಸಿಕ್ಕಿದೆ ನಮ್ಗೆ. ಏನಂತಂದರೆ ನೆಕ್ಸ್ಟ್ ಏನಾದರೂ ತಮಿಳ್ನಾಡಲ್ಲಿ ಈ ಸಂಸದರ ಎಲೆಕ್ಷನ್ನು, ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಏನಾದರೂ ಅವ್ರದ್ದು ಅತಿ ಹೆಚ್ಚು 40-42 ಏನೋ ಅವ್ರದ್ದು ಸೀಟ್ಸ್ ಇದ್ದಾವೆ, ಸಂಸದರ ಸೀಟ್ ಅತಿ ಹೆಚ್ಚು ತಮಿಳ್ನಾಡಲ್ಲೇ. ಅದೆಲ್ಲ ಏನಾದರೂ TVK ಪಕ್ಷ ಏನಾದರೂ ವಿನ್ ಆಯಿತು ಅಂದರೆ ನೆಕ್ಸ್ಟ್ PM ಆಗೋ ಯೋಗ ಇದೆ ಸರ್ ವಿಜಯ್ಗೆ. ಓಕೆ. ಅದು ಕೂಡ ಅವ್ರ ಜಾತಕದಲ್ಲಿ ತೋರಿಸ್ತಾ ಇದೆ. ಇನ್ನು 10 ವರ್ಷ ಯಾರು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಸರ್. ಆದರೆ ಒಂದು 6 ತಿಂಗಳು ತುಂಬ ಕಾಟ ಕೊಡ್ತಾರೆ. 6-7 ತಿಂಗಳು ಈಗ ಸರ್ಕಾರ ರಚನೆ ಮಾಡಿದ್ರು, ಒಂದು 7 ತಿಂಗಳು ತುಂಬ ತೊಂದರೆ ಕೊಡ್ತಾರೆ ಅವ್ರಿಗೆ. ಆಮೇಲೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಸರ್. ಈಗೇನು ವಿರೋಧ ಪಕ್ಷಗಳು ಏನೇನಿದಾವೋ ಒಂದು 6-7 ತಿಂಗಳು ತುಂಬ ತೊಂದರೆ ಕೊಡ್ತಾರೆ, ಆದರೆ ಆಮೇಲೆ ಸೈಲೆಂಟ್ ಆಗ್ಬಿಡ್ತಾರೆ. ಆದರೆ ಒಂದಿನ ವಿಜಯ್ ಅವ್ರಿಗೆ ಇವಾಗ ಏನೇ ವಿಜಯ ಸಿಕ್ಕಿದ್ರು ಅವ್ರಿಗೆ ಒಂದು ದಿವಸ ತುಂಬ ಮನಸ್ತಾಪ ಆಗುತ್ತೆ ಅವ್ರಿಗೆ. ಮನಸ್ತಾಪ ಅಂದರೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ ವಿಜಯ್ ಅವರು. ಯಾಕಪ್ಪ ಬಂದೆ ನಾನು ಈ ರಾಜಕಾರಣಿಗೆ ಅಂತ. ಯಾಕಂದ್ರೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೆಂಟ್ರಲ್ಲಿ 1 ವರ್ಷ ಆದ್ಮೇಲೆ ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ತಮಿಳ್ನಾಡಲ್ಲಿ. ಯಾಕೆ ಅಂತಂದ್ರೆ ಅವ್ರು ಮಾಡಿರೋ ಘೋಷಣೆಗಳು, ಅನುದಾನ ಕೊಡ್ತೀನಿ ಅಂತ ಏನೇನು ಘೋಷಣೆ ಮಾಡಿದಾರಲ್ಲ, ಅದು ತುಂಬಾ ತೊಂದರೆ. ಅವರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ರಾಜಕೀಯ ಯಾಕೆ ಬಂದೆ ಅನಿಸುತ್ತೆ. ಬಟ್ ಕಂಟಿನ್ಯೂ ಮಾಡ್ತಾರೆ ಸರ್ ಅವರು. 5 ವರ್ಷ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ 10 ವರ್ಷದವರೆಗೂ ಅವ್ರಿಗೆ ಒಳ್ಳೆ ರಾಜಯೋಗ ಇದೆ.
ಅವ್ರದ್ದು ನಕ್ಷತ್ರ ರಾಶಿ ನಕ್ಷತ್ರಗಳೆಲ್ಲ ನಾವು ಹಾಕಿ ಚೆಕ್ ಮಾಡಿದಾಗ ದಶಾಭುಕ್ತಿ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ತುಂಬ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಈ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಅತಿ ಹೆಚ್ಚು ಸಿನಿಮಾ ನಟರೆ ಅತಿ ಹೆಚ್ಚು CM ಆಗಿರೋದು. 2 ಜನ ಬಿಟ್ಟರೆ ಇನ್ನೆಲ್ಲ 4 ರಿಂದ 5 ಜನ CM ಆಗಿರೋದು ತಮಿಳ್ನಾಡಿನ ಆಳಿರೋದೆಲ್ಲ ನಮ್ಮ ನಟರುಗಳೇ. ಸಿನಿಮಾ ನಟರುಗಳಿಗೆ ಅತಿ ಹೆಚ್ಚು ಒಲಿದು ಬರುತ್ತೆ ರಾಜಕೀಯ ತಮಿಳ್ನಾಡು ಆಂಧ್ರದಲ್ಲಿ. ಅದೊಂದು ಜಾತಕ ತುಂಬ ಚೆನ್ನಾಗಿದೆ. ವಿಜಯ್ ಅವರು ವಿನ್ ಆಗೇ ಆಗ್ತಾರೆ. ಇನ್ನು 2-3 ದಿನ ಕ್ಲಿಯರ್ ಆಗುತ್ತೆ ಸರ್. ಇದನ್ನ ನಿಮಗೆ ಯಾವ ಥರ ಇದೆಲ್ಲ ಗೋಚರ ಆಗ್ತಾ ಇರೋದು, ಶಕ್ತಿಗಳು ತಿಳಿಸ್ತಾ ಇದಾವ, ಇಲ್ಲ ನಿಮ್ಮ ಜ್ಞಾನಕ್ಕೆ ಬರ್ತಾ ಇದೆಯಾ, ಯಾವ ಥರ ಇದು? ಇದು ನಮ್ಮ ಜ್ಞಾನಕ್ಕೆ ಎಲ್ಲ ಬರುತ್ತೆ ಸರ್. ಜ್ಞಾನಕ್ಕೆ ಬರುತ್ತೆ. ಮತ್ತು ನಾವು ಧ್ಯಾನ ಮಾಡೋವಾಗ ನಮ್ಮ ಜ್ಞಾನಕ್ಕೆ ಬರುತ್ತೆ. ನಾವು ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೊಳೋಗಿ ನಮ್ಮ ಜ್ಞಾನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದಾಗ ನಾವು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತೀವೋ ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ದೇಶದ ಬಗ್ಗೆ ಹೇಳಿ ಅಂದರೆ ತೋರಿಸುತ್ತೆ, ಊರ ಬಗ್ಗೆ ಹೇಳಿ ಅಂದರೆ ತೋರಿಸುತ್ತೆ, ನಮ್ಮ ಬಗ್ಗೆ ಹೇಳಿ ನನ್ನ ಬಗ್ಗೆನೇ ಹೇಳಿ ಅಂದರೆ ತೋರಿಸುತ್ತೆ, ನಮ್ಮ ಫ್ಯಾಮಿಲಿ ಬಗ್ಗೆ ತೋರಿಸುತ್ತೆ. ಇಲ್ಲ ಯಾರೋ ವೀಕ್ಷಕರು ಫೋನ್ ಮಾಡಿರ್ತಾರೆ, ಅವ್ರದ್ದೇನೋ ಸಮಸ್ಯೆ ಇರುತ್ತೆ, ಅಂಥವ್ರನ್ನ ನಾವು ಹೈಲೈಟ್ ಮಾಡಿಬಿಟ್ಟು ಅವ್ರ ಬಗ್ಗೆ ತೋರಿಸಿ ಅಂದರೆ ಅದು ನಮ್ಮ ಜ್ಞಾನಕ್ಕೆ ಬರುತ್ತೆ ಅವ್ರಿಗೇನು ಸಮಸ್ಯೆ ಇದೆ ಅಂತ. ಆಮೇಲೆ ನಾವು ಅದಕ್ಕೇನು ಪರಿಹಾರ ಕೊಡಬೇಕೋ ಕೊಡ್ತೀವಿ. ಅದರಿಂದನೇ ತುಂಬ ಜನಕ್ಕೆ ರಿಸಲ್ಟ್ ಸಿಗ್ತಾ ಇದೆ 100%. ನಮ್ಮ ರಿವ್ಯೂ ಕಾಲಲ್ಲಿ ತುಂಬ ಜನ ಮಾತಾಡಿ ಅದು ಖುಷಿನ ಹಂಚ್ಕೊಂಡಿದ್ದಾರೆ. ಓಕೆ, ಸೊ ಈ ಒಂದಷ್ಟು ವಿಚಾರ ಪ್ರಿಡಿಕ್ಷನ್ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕ ಗಮನಕ್ಕೆ. ಸೊ ಅವರು ಕೂಡ ಅಲರ್ಟ್ ಇರ್ತಾರೆ. ಸೊ ಈ ಥರ ಚೇಂಜಸ್ ಒಂದು 2 ತಿಂಗಳಲ್ಲಿ ಯಾರು ಫ್ಲೈಟಲ್ಲಿ ಓಡಾಡಬಾರ್ದು ಸರ್. 1-2 ತಿಂಗಳಲ್ಲಿ ಮಿನಿಮಮ್ ಒಂದು 5 ರಿಂದ 6 ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ಅಂದರೆ ಆಕ್ಸಿಡೆಂಟ್ ಫ್ಲೈಟು. ಆ ಟೈಮಲ್ಲಿ ಯಾರು ಟಿಕೆಟ್ ಬುಕ್ ಮಾಡಬಾರ್ದು. ಯಾರಾದರೂ ಟಿಕೆಟ್ ಬುಕ್ ಮಾಡಿದರೆ ವಾಪಸ್ ತೊಗೋಬೇಕು. ಅದು ಜೂನ್, ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ. ಅಂದರೆ ನಂದು ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಇತ್ತು, ನಾನು ಅದನ್ನು ಅದು ರಿವೀಲ್ ಮಾಡೋಕ್ಕಾಗ್ತಾ ಇಲ್ಲ. ಡೇಟ್ ಇದೆ ನನ್ನ ಹತ್ರ, ಬೇಕಾದರೆ ಫೋನ್ ಮಾಡಿ ಹೇಳಿ ಅಂದರೆ ಹೇಳ್ತೀನಿ. ನಾನು ಮನೆಗೆ ಹೋಗ್ಬಿಟ್ಟು ಬರ್ದಿಟ್ಟಿದ್ದೀನಿ. ರ್ಯಾಂಡಮ್ ಆಗಿ ಹೇಳಿದ್ದೀರಾ ಫ್ಲೈಟ್ ಆಕ್ಸಿಡೆಂಟ್ಗಳು ಇವೆಲ್ಲ ಹೆಚ್ಚಾಗ್ತಾ ಇದೆ. ಇಲ್ಲ, ಅದು 1 ತಿಂಗಳಲ್ಲಿ ಫ್ಲೈಟ್ ಯಾರು ಟ್ರಾವೆಲ್ ಮಾಡಬಾರ್ದು ಸರ್. ನಮ್ಮ ಜನಕ್ಕೆ ಅದನ್ನು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಡೇಟ್ಗಳೆಲ್ಲ ಸುಮಾರು ಒಂದು 20 ಡೇಟ್ ಇದೆ ನನ್ನ ಹತ್ರ. ಒಂದು ತಿಂಗಳು ಒಳಗಡೆ ಸುಮಾರು ಇವಾಗಿಂದ ಮೇಯಿಂದ ಹಿಡಿದು ಸೆಪ್ಟೆಂಬರ್ ನವಂಬರ್ವರೆಗೂ ಸುಮಾರು ಒಂದು 20 ಡೇಟ್ಸ್ ಇದೆ ನನ್ನ ಹತ್ರ. ಡೇಟ್ ಸಮೇತ ಕೊಡ್ತೀನಿ. ಇಂಥ ಡೇಟಿಂದ ಇಂಥ ಡೇಟ್ ಒಳಗಡೆ ಇಂಥದೇ ಆಗುತ್ತೆ ಅಂತ ನನಗೆ ಜ್ಞಾನಕ್ಕೆ ಬಂದಿದೆ. ಆ ಡೇಟೆಲ್ಲ ನಾನು ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳು ತೊಗೊಂಬನ್ನಿ. ಅದನ್ನು ತೊಗೊಂಬರ್ತೀನಿ. ಟೈಮ್ ಇದೆ ನೀವು. ಹೌದು. ಸೊ ಈ ಮಂತ್ ಕಳೀಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಫ್ಲೈಟ್ಗೆ ಸಂಬಂಧಪಟ್ಟಂಗೆ ಅಲ್ಲ, ಯಾವ ಡೇಟಲ್ಲಿ ಏನೇನು ಆಗುತ್ತೆ ಅಂತ ನಾನು ನೀಟಾಗಿ ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರಬೇಕಾದ್ರೆ ನಾನು ಅದನ್ನು ನಿಮಗೆ ಅದನ್ನು ರಿವೀಲ್ ಮಾಡೋಣ. ಸೊ ಓಕೆ ವೀಕ್ಷಕರು, ಯಾಕಂದರೆ ರಮೇಶ್ ಶರ್ಮಾ ಅವರು ಕೂಡ ಒಂದು ರೆಗ್ಯುಲರ್ ಆಗಿ ಧ್ಯಾನ ಮಾಡಿದಾಗ ಈ ಒಂದಷ್ಟು ವಿಚಾರಗಳು ಆಗಾಗ ಅವ್ರು ಹೇಳ್ತಾ ಇದ್ರು. ಬಟ್ ಇದು ತುಂಬ ಡ್ಯಾಮೇಜ್ ಆಗ್ತಾ ಇರೋ ಥರ ಒಂದಷ್ಟು ವಿಚಾರ ಹೇಳಿದ್ರಿಂದ ನಾನು ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಸೊ ಇದು ಕಾದು ನೋಡೋಣ. ಸ್ವಲ್ಪ ಅಲರ್ಟ್ ಇರೋದು ತುಂಬ ಒಳ್ಳೆಯದು. ಒಂದೇ ಒಂದು ಸೆಕೆಂಡು, ನಾನು ಲಾಸ್ಟ್ ಟೈಮು ಒಂದು 3 ತಿಂಗಳ ಹಿಂದ್ಗಡೆ ಒಬ್ಬರು ರಾಜಕಾರಣಿ ಮನೆ ರೈಡ್ ಆಗುತ್ತೆ ಅಂತ ಒಬ್ರಿಗೆ ಹೇಳಿದ್ದೆ. ನನಗೇನೇ ಜ್ಞಾನಕ್ಕೆ ಬಂದರೂ ನಾನು ಇಟ್ಕೊಳ್ಳಲ್ಲ ಮನಸ್ಸಲ್ಲಿ. ಯಾರೋ ಜೊತೆಲಿ ಇರೋರ್ಗೋ ಇಲ್ಲ ಯಾರೋ ಫೋನ್ ಮಾಡಿದ ಆ ಕ್ಷಣಕ್ಕೆ ಹೇಳ್ಬಿಡ್ತೀನಿ. ನಾನು ಒಳಗಡೆ ಇಟ್ಕೊಂಡೇ ಇರಲ್ಲ. ಅದು ನನಗೇನು ಗೋಚರ ಆಗುತ್ತೋ ಅದನ್ನು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಿಗಾದ್ರೂ ಒಬ್ಬರಿಗೆ. ಒಂದು ನಮ್ಮ ಆರಿಸ್ ಅವರು, ನಮ್ಮ ಮಿನಿಸ್ಟ್ರು ಆರಿಸ್ ಅವ್ರ ಮನೆ ರೇಡ್ ಆಗುತ್ತೆ ಅಂತ ಒಬ್ರಿಗೆ ಹೇಳಿದ್ದೆ. 3 ತಿಂಗಳ ಹಿಂದ್ಗಡೆ ಹೇಳಿದ್ದೆ. ಲಾಸ್ಟ್ ಮಂತು ಅವ್ರ ಮನೆ ಫುಲ್ಲು ಎಲ್ಲ ರೇಡ್ ಆಯಿತು. ಬೇಕಾದ್ರೆ ಅದಕ್ಕೆ ಕಾಲ್ ಮಾಡಿ ಅಂದರೆ ನಾನು ಕಾಲ್ ಮಾಡ್ಕೊಡ್ತೀನಿ. ಇರಲಿ, ತೊಂದರೆ ಇಲ್ಲ. ನಿಮ್ಗೆ ಗೊತ್ತಾಗಿರೋದನ್ನ ಹೇಳಿದ್ದೀರಾ? ಅಲ್ಲ, ಅವ್ರಿಗೆ ನಾನು ಹೇಳಿದ್ನಲ್ಲ, ಅವರು ಬೇಕಾದ್ರೆ ಅವ್ರಿಗೆ ನಾನು ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ. ನಮ್ಮ ಶಿಷ್ಯ ಇದ್ದಂಗೆ ಒಬ್ಬರು, ಅವ್ರಿಗೆ ಹೇಳ್ತಾ ಇರ್ತೀನಿ ಇಂಥದ್ದೇ ನಡೆಯುತ್ತೆ, ಹಿಂಗೆ ಆಗುತ್ತೆ ಅಂದರೆ ಅದು ಅವ್ರ ಪಕ್ಕ ಅದನ್ನು ಬರೆದಿಟ್ಟಿರ್ತಾರೆ. ನಾನು ಹೇಳೋದು ಹೇಳ್ಬಿಟ್ಟಿರ್ತೀನಿ, ನಾನು ಬರೆದಿಡಲ್ಲ. ಅವ್ರು ಬರೆದಿಟ್ಬಿಟ್ಟು ಆದಮೇಲೆ ಅವ್ರು ನನಗೆ ಫೋನ್ ಮಾಡ್ತಾರೆ. ಸೊ ಇದನ್ನ ನೆಕ್ಸ್ಟ್ ಇನ್ನೇನಾದ್ರು ಡೇಂಜರ್ ಇರೋ ವಿಚಾರಗಳು ಗೊತ್ತಾದರೆ ಅದನ್ನ ತಿಳಿಸೋಣ. ಇದು ಪ್ರಕೃತಿ ವಿಕೋಪಗಳು ತುಂಬ ಜಾಸ್ತಿ ಇದೆ ಈ ವರ್ಷ. ಬಗ್ಗೆ ನಮ್ಮ ಗಮನಕ್ಕೆ ತೊಗೊಂಬರೋಣ. ನಾನು ನೆಕ್ಸ್ಟ್ ಮಂತ್ ಅದು ಡೇಟ್ ಸಮೇತ ತೊಗೊಂಬರ್ತೀನಿ. ಇಂತಿಂಥ ಡೇಟಲ್ಲಿ ಇಂತಿಂಥ ಇನ್ಸಿಡೆಂಟೇ ಆಗುತ್ತೆ, ಇದೀಗೆ ಆಗುತ್ತೆ ಅಂತಲೇ ಹೇಳ್ತೀನಿ. ಅದು ಡೇಟ್ ಸಮೇತ ತೊಗೊಂಬರ್ತೀನಿ ಸರ್. ಸೊ ನೆಕ್ಸ್ಟ್ ಕೂಡ ಇದರದ್ದು ಇನ್ನೂ ಏನಾದರೂ ಇದ್ರದ್ದು ತಿಳಿಸ್ತಾ ಹೋಗ್ತೀವಿ. ಮತ್ತು ನಾರ್ಮಲ್ ಪರಿಹಾರದ್ದು ಅದರಲ್ಲಿ ಏನೋ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸೊ ಇಂಥ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಸೊ ಟಿಪ್ಸ್ಗಳು ಇವುಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.